ಪ್ರಕೃತಿಯಿಂದ ಬರುವಂಥ ಯಾವುದೇ ನೈಸರ್ಗಿಕವಾಗಿರುವಂಥ ಅಮೂಲ್ಯವಾಗಿರುವಂಥ ವಸ್ತುಗಳೇನಿದ್ದಾವೆ ಅವನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕಾಗಲಿ ಅಥವಾ ಸೃಷ್ಟಿ ಮಾಡಲಿಕ್ಕಾಗಲಿ ಸಾಧ್ಯನೇ ಇಲ್ಲ. ಸುದ್ದಿವನ್ನವರು ನೀರನ್ನು ಉಳಿಸಿ ಮತ್ತು ನೆಲದ ಋಣವನ್ನು ತೀರಿಸಿ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು ಭಾಳ ತುಂಬ ಪ್ರಸ್ತುತವಾಗಿರುವಂಥ ವಿಷಯ ಕೂಡ, ತುಂಬ ಸಂತೋಷದಾಯಕನೂ ಕೂಡ. ಯಾಕೆ ಅಂತಂದರೆ ಈಗಾಗಲೇ ನಾವು ಜ್ವಲಂತ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು ನೀರಿನಿಂದ. ಇವತ್ತು ನಮ್ಮ ಶ್ರೀಮಠದಲ್ಲೂ ಕೂಡ ಅತ್ಯಂತ ಸಮಸ್ಯೆ ಆಗಿರುವಂಥದ್ದು ಉಳ್ಕೊಳ್ಳಿಕ್ಕಾಗಲಿ, ಉಡ್ಲಿಕ್ಕಾಗಲಿ, ಪ್ರಸಾದಕ್ಕಾಗಲಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಅಂತಂದರೆ ನೀರಿನ ಕೊರತೆಯೂ ಕೂಡ ಇವತ್ತು ಇರುವಂಥದ್ದು. ಭಾಳ ನೀರಿನ ಸಮಸ್ಯೆನೇ ಆಗಿರುವಂಥದ್ದು. ಸುಮಾರು 7-8 ವರ್ಷಗಳ ಹಿಂದಿನಿಂದ ಕೂಡ ನಾವು ಟ್ಯಾಂಕರ್ ಹಚ್ಚಿ ಸ್ವಂತ ಟ್ಯಾಕ್ಟ್ರಿಯನ್ನು ತಂದುಕೊಂಡು ಯಾರೇ ಭಕ್ತರು ಬಂದರೆ, ಯಾರೇ ಅತಿಥಿಗಳು ಬಂದರೆ ಅಥವಾ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಕೂಡ ಪ್ರತಿನಿತ್ಯಲ್ಲೂ ಕೂಡ ನೀರನ್ನು ತರಿಸಿ ಟ್ಯಾಂಕರ್ಗೆ ಡಂಪ್ ಮಾಡಿ ಆ ಟ್ಯಾಂಕರಿಂದನೇ ಸಂಪಿಂದನೇ ನೀರನ್ನು ಬಿಡುವಂಥ ಒಂದು ಪ್ರವೃತ್ತಿ 7-8 ವರ್ಷದಿಂದ ಕೂಡ ಇವತ್ತು ನಡ್ಕೊತ ಬಂದಿರುವಂಥದ್ದು. ಬಹುಶಃ ನೀರಿನ ಮೌಲ್ಯ ಎಷ್ಟು ಅಂತಂದರೆ ಅದು ನಮ್ಗೆ ಅಷ್ಟೇ ಗೊತ್ತಿದೆ. ಇವತ್ತು ನಾವು ಸ್ವಾಭಾವಿಕವಾಗಿ ಹೇಳ್ತೀವಿ, ಏನು ಹಣವನ್ನು ನೀರು ಚೆಲ್ದಂಗೆ ಚೆಲ್ತಿರಲ್ಲ ಅಂಥೇಳಿ. ಆದರೆ ನೀರನ್ನು ಚೆಲ್ಲಿದರೆ ಅಥವಾ ನೀರನ್ನು ಹಾಳು ಮಾಡಿದರೆ ಹಣವನ್ನು ಕೂಡ ಹಾಳು ಮಾಡ್ದ ಹಾಗೆ ಅನ್ನುವಂಥದ್ದು ಇವತ್ತು ನಮಗೆ ಭಾಸವಾಗಿರುವಂಥದ್ದು ಅನ್ನುವಂಥದ್ದು. ಇವತ್ತು ಕೂಡ ಶ್ರೀಮಠದಲ್ಲಿ 7-8 ಬೋರ್ಗಳನ್ನು ನಾವು ಕೊರೆಸಿದಾಗೂ ಕೂಡ ಅದರಲ್ಲಿ ನೀರಿಲ್ಲ. ಬಹುಶಃ ಆ ನೀರು ಎಲ್ಲಿವರೆಗೂ ಅಂತಂದರೆ ಮಳೆ ಆಶ್ರಿತ ಸೀಪೇಜ್ ನೀರನ್ನು ಮಾತ್ರ ನಾವು ಬಳಸುವಂಥದ್ದು. ಆ ಬೋರ್ಗಳಲ್ಲಿ ಎಷ್ಟರ ಮಟ್ಟಿಗೆ ನೀರಿದೆ ಅಂತಂದರೆ ಮಳೆ ಬಂದಾಗಲೇ ನೀರು. ಆ ನೀರು ಎಷ್ಟು ತುಂಬುತ್ತೆ ಮಾಮೂಲು ಸಿಂಟೆಕ್ಸ್ಗಳಿಗೆ ಅಂತಂದರೆ ದಿನಕ್ಕೆ ಒಂದೇ ಸಿಂಟೆಕ್ಸ್ ತುಂಬುವಂಥದ್ದು. ಮತ್ತೆ ನೀರು ಬೇಕು ಅಂತಂದರೆ ಬೆಳಗ್ಗೆ ಮತ್ತೆ ಮೋಟ್ರನ್ನ ಸ್ಟಾರ್ಟ್ ಮಾಡಬೇಕಾಗಿರುವಂಥ ಅನೇಕ ಪ್ರಸಂಗಗಳನ್ನು ನಾವು ನೋಡಿರುವಂಥದ್ದು. ಬಹುಶಃ ಬಹಳ ದೊಡ್ಡ ಸವಾಲು ಅಂತಂದರೆ ಈ ಮಠದಲ್ಲಿ ಬಂದು, ಈ ಶ್ರೀಮಠದಲ್ಲಿ ಬಂದು ನೀರಿಂದೇ ದೊಡ್ಡ ಸವಾಲನ್ನಾಗಿ ನಾವಿವತ್ತು ತೆಗೆದುಕೊಂಡಿರುವಂಥದ್ದು. ಬಹುಶಃ ಮಠದ ಜ್ವಲಂತ ಉದಾಹರಣೆ ಅದಕ್ಕೆ ಒಂದು ಸಮರ್ಪಣೆ ಆಗಲಿ, ಅದು ಕ್ಲಿಯರ್ ಆಗಲಿ ಅಥವಾ ನಿವಾರಣೆ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಠದ ಶ್ರೀಮಠದ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಡಾಕ್ಟರ್ ಸಂಗಮೇಶ್ ಕಲಾಳ್ ಅಂತ ಹೇಳಿ ನಮ್ಮ ಮಠದ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಆ ಕಾರಣಕ್ಕೆ ಇದನ್ನೆಲ್ಲ ಮನಗಂಡು ಇಲ್ಲ ಬುದ್ಧಿ ನಾನು ಮತ್ತು ನಮ್ಮ ಅಳಿಯ ಸೇರಿ ಶಿವಾನಂದ್ ಕಲ್ಕೇರಿ ಅಂತೇಳಿ ಅವರು ಸುಮಾರು 2010-11ರಲ್ಲಿ ಈ ಟ್ಯಾಂಕರನ್ನು ನಮ್ಮ ಶ್ರೀಮಠಕ್ಕೆ ಕೊಡುಗೆಯಾಗಿ ಕೊಡ್ತಾರೆ ಅನ್ನುವಂಥದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಶ್ರೀಮಠದ ಯಾವುದೇ ಕಟ್ಟಡಗಳಾಗಿದ್ದರೂ ಕೂಡ ಇದೇ ಟ್ಯಾಂಕರಲ್ಲೇ ಇದೇ ಟ್ಯಾಂಕರ್ ನೀರಿನಲ್ಲೇ ಇವತ್ತು ಕ್ಯೂರಿಂಗ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೀವು ಕೂಡ ನೋಡ್ತಾ ಇದ್ದೀರಿ. ಬಹುಶಃ ಸುಮಾರು 10-12-13 ವರ್ಷಗಳಿಂದನೂ ಕೂಡ ಈ ನಿಜವಾಗಲೂ ಟ್ಯಾಂಕರ್ ಇದು ಸೇವೆಯನ್ನು ಮಾಡ್ಕೊತ ನಮ್ಮೆಲ್ಲ ಕಟ್ಟಡಗಳಿಗೆ ನೀರನ್ನು ಕೊಡುವಂಥ ಕೆಲಸ ಮಾಡಿದೆ, ಬಂಧುಗಳಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ ಅಂತ. ಇಷ್ಟೊಂದೆಲ್ಲ ಸಮಸ್ಯೆಗಳನ್ನು ಎದುರಿಸುವ ಜೊತೆಯಲ್ಲಿ ಒಂದಿಷ್ಟು ಪರಿಹಾರವನ್ನು ಹುಡ್ಕೋಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿ ನಮ್ಮ ಶ್ರೀಮಠದಲ್ಲಿ ಒಂದು 3 ಲಕ್ಷ ಹಿಡಿಯುವಷ್ಟು ಒಂದು ಟ್ಯಾಂಕನ್ನು ಮಾಡಿಸ್ಕೊಂಡು ಅದಕ್ಕೆ ಮಳೆ ಕೊಯ್ಲನ್ನು ಮಾಡಿರುವಂಥದ್ದು. ಬಹುಶಃ ಈಗ 2-3 ಮಳೆಗಾಲದ ಅವಧಿಯ ನೀರನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಂಡು ನೀರನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಈ ನೀರನ್ನು ಇವತ್ತು ಬಳಕೆಯನ್ನು ಮಾಡ್ತಾ ಇರುವಂಥದ್ದು ಬಂಧುಗಳೇ. ಆ ಕಾರಣ ನೀರನ್ನು ಉಳಿಸಿ ಈ ನೆಲದ ಋಣವನ್ನು ತೀರಿಸುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಖಂಡಿತ ನಾವು ಪ್ರಕೃತಿಗೆ ಕೊಡುಗೆಯನ್ನು ಕೊಡಬೇಕು ಅಂತಂದರೆ ಈ ಮೂಲಕವಾಗಿ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ, ಆ ಸೌಂದರ್ಯವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದ್ದು ನಮ್ಮ ಧರ್ಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.